ಪೊಲೀಸರು ತನಿಖೆಗೆ ಇಳಿದಾಗ ಅವರಿಗೆ ಗೊತ್ತಾದ ಹೆಸರೇ ಬೆಂಗ್ರಿಯಾ ಹ್ಯಾರಿಸ್ ಯಾನೆ ಚಂದು ಹ್ಯಾರಿಸ್ನದ್ದು. ಕಸಬಾ ಬೆಂಗ್ರಿಯಲ್ಲಿ ಮನೆಗಿದೆ, ಪತ್ನಿ ಮತ್ತು 2 ಮಕ್ಕಳಿದ್ದಾರೆ. ಈತನ ಮೇಲೆ ಹಲವಾರು ವಾಹನ ಕಳ್ಳತನದ ಪ್ರಕರಣಗಳಿತ್ತು. ಹಲವಾರು ಪ್ರಕರಣಗಳಲ್ಲಿ ಈತನ ಬಂಧನಕ್ಕೆ ನ್ಯಾಯಾಲಯ ವಾರೆಂಟ್ ಹೊರಡಿಸಿತ್ತು. ಈತನಿಗೆ ಗಾಂಜಾ ಕೈಯಾಳಿಗೂ ಇದೆ. ಗಾಂಜಾ ತಂದು ಮಾರಾಟವನ್ನ ಮಾಡುತ್ತಿದ್ದ. ಹಗಲು ಹೊತ್ತಿನಲ್ಲಿ ಮಂಗಳೂರಿನ ಬೀದಿಗಳಲ್ಲಿ ಟಿಪ್ ಟಾಪ್ ಆಗಿ ಸುತ್ತಾಡುತ್ತಿದ್ದ. ಈತ ಹ್ಯಾಂಡಲ್ ಲಾಕ್ ಮಾಡುವ ಬೈಕ್ಗಳನ್ನ ಕಳವು ಮಾಡಿ ಅದನ್ನು ಮಾರಾಟ ಮಾಡುತ್ತಿದ್ದ. ಕದ್ದ ಬೈಕ್ಗಳಲ್ಲಿ ಆತ ಗಾಂಜಾ ಸರಬರಾಜು ಮಾಡುತ್ತಿದ್ದ. ಬಜಾಜ್ ಪಲ್ಸರ್, ಯಮಹಾ ಎಫ್ಜೆಡ್ ಬೈಕ್ಗಳೇ ಈತನ ಟಾರ್ಗೆಟ್ ಆಗಿತ್ತು. ಈತನೊಂದಿಗೆ ಮೊಯ್ದಿನ್ ಆದಿಲ್ ಕೂಡ ಶಾಮೀಲಾಗಿದ್ದ. ನೌಫಿಕ್ ಮತ್ತು ಇನ್ನೋರ್ವ ಬಾಲಾಪರಾಧಿ ಈ ತಂಡದಲ್ಲಿದ್ದ. ಈ ತಂಡವೇ ಎಎಸ್ಐ ಪುರಂದರ ಗೌಡ ಮತ್ತು ಹೆಡ್ ಕಾನ್ಸ್ಟೇಬಲ್ ಸತೀಶ್ ಅವರನ್ನ ಕೊಲೆಗೈಯಲು ಯತ್ನಿಸಿದೆ ಎಂಬುದು ಪೊಲೀಸರಿಗೆ ಖಚಿತವಾಗಿತ್ತು. ಇವರನ್ನು ಬಂಧಿಸಲು ತಂಡವನ್ನ ರಚಿಸಿದ ಪಣಂಬೂರು ಇನ್ಸ್ಪೆಕ್ಟರ್ ರಫೀಕ್ ಅವರು ಸೂಕ್ತ ಸೂಚನೆಗಳನ್ನ ನೀಡಿದರು. ಅವರ ಸೂಚನೆಯಂತೆ ಪಣಂಬೂರು ಪೊಲೀಸರ ತಂಡ ಜುಲೈ 21ರಂದು ಪಣಂಬೂರಿನ ಕುದುರೆಮುಖ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯ ಎದುರು ಅವರನ್ನ ಬಂಧಿಸಿದೆ. ಬಂಧಿತರು ಕಳವು ಮಾಡಿದ್ದ 4 ಬಜಾಜ್ ಪಲ್ಸರ್, 2 ಯಮಹಾ ಎಫ್ಜೆಡ್, 1 ಹೋಂಡಾ ಫ್ಯಾಷನ್ ಬೈಕ್ಗಳನ್ನ ಮತ್ತು 25,000 ರೂಪಾಯಿ ಮೌಲ್ಯದ ಗಾಂಜಾವನ್ನ ವಶಪಡಿಸಿಕೊಂಡು ಆರೋಪಿಗಳನ್ನ ಜೈಲಿಗೆ ಅಟ್ಟಿದೆ.